ಉಪನ್ಯಾಸ ಈಗ ನಡೀತಾ ಇದೆ. ನಮ್ಮ ವಿಶೇಷವಾಗಿ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಪೇಜಾವರ ಸ್ವಾಮಿಗಳಲ್ಲಿ ಅಧ್ಯಯನವನ್ನು ಮಾಡಿ ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜರ ಮನ ಜನೋನ್ನತ್ಯ ಭೂತ್ಯತ್ಪಕಾಯ ಕ್ಷಿತ್ಯ ಮತ್ಯಲ್ಪವೃತ್ತೇಷ್ವಪಿ ಕುಜಲ ಕೃತೋ ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ತುಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈ ಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೋ ಸ್ಮಾರಕಾಯ ಆಪಾದಮೌಲಿ ಪರ್ಯಂತಂ ಗುರುಣಾಮಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಪಂಡಿತ ಮಂಡಲಿಗೆ, ವಿಪ್ರವೃಂದಕ್ಕೆ ನಮಸ್ಕಾರ ಮಾಡಿ ಧರ್ಮವ್ಯಾಧನ ಉಪಾಖ್ಯಾನ ವನಪರ್ವದಲ್ಲಿ ಮಾರ್ಕಾಂಡೇಯರು ಉಪದೇಶ ಮಾಡ್ತಾರೆ. ಇದು ಸಾರ್ವಕಾಲಿಕ. ಬ್ರಾಹ್ಮಣನಿಗೆ ಉದ್ಧಾರದ ಅಪೇಕ್ಷೆ ಇದ್ದಲ್ಲಿ ಈ ಉಪದೇಶದ ಪ್ರತಿ ಮಾತು ಸಾರ್ವಕಾಲಿಕವೇ. ನಮ್ಮ ಉದ್ಧಾರಕ್ಕೋಸ್ಕರ ನಿರೂಪಣೆ ಮಾಡಿದ ಅತ್ಯದ್ಭುತವಾದ ಒಂದು ವಾರ್ತೆ ಇದು. ಇವನು ಕೌಶಿಕ ಗೋತ್ರದ ಬ್ರಾಹ್ಮಣ. ಮಿಥಿಲಾಪಟ್ಟಣದ ಸಮೀಪದ ಅರಣ್ಯದಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ. ನಾನು 55 ವರ್ಷದ ಹಿಂದೆಯೇ ಈ ಕಥೆ ಕೇಳಿದ್ದೆ, ನೀವೆಲ್ಲ ಕೇಳಿರ್ತೀರಿ. ಅದರ ಉಪದೇಶ, ಅದರ ಹಿನ್ನೆಲೆ ಅದು ಗೊತ್ತಿಲ್ಲ ನಮಗೆ. ಒಂದು ಬಲಾಕ ಪಕ್ಷಿ ಮೈನಾಕ ಅಂತ ಬರೆದಿದ್ದಾರೆ, ಹೌದೋ ಅಲ್ಲೋ ಗೊತ್ತಿಲ್ಲ. ಅದು ಮಲವಿಸರ್ಜನೆ ಮಾಡಿಬಿಡುತ್ತೆ. ಸಿಟ್ಟು ಬಂದು ಹೀಗೆ ನೋಡಿದ, ಬಿದ್ದು ಒದ್ದಾಡಿ ಆ ಪಕ್ಷಿ ಸತ್ತೋಯ್ತು. ಸಂತೋಷ ಪಡಲಿಲ್ಲ ಅವನು. ಪಕ್ಷಿ ಸತ್ತಾಗ ಖೇರವಾಗಿದೆ ಮನಸ್ಸಿಗೆ. ಅಯ್ಯೋ ದೇವರೇ, ಸಾಯಬಾರ್ದಾಗಿತ್ತು, ಹೀಗಾಯ್ತಲ್ಲ ಅನ್ಕೊಂಡು ಒಂದು ರೀತಿ ಬೇಸರ ತಾಳಿಗೆ ಹಸಿದಿತ್ತು. ಭಿಕ್ಷೆಗೋಸ್ಕರ ಬಂದಾಗ ನಿಲ್ಲು ಅಂಥೇಳಿ ಭಿಕ್ಷೆ ತರಬೇಕು ಅಂತ ಹೊರಟ್ಲು. ಅದೇ ವೇಳೆಯಲ್ಲಿ ಗಂಡ ಚಾಲನೆ ಮಾಡಿ ಎಲ್ಲವೂ ರುಚಿ ರುಚಿಯಾದ ಅನ್ನವನ್ನು ಬಡಿಸಿದ ಮೇಲೆ ಆಮೇಲೆ ಭಿಕ್ಷೆಯನ್ನು ತಂದಿದ್ದಾಳೆ ಈ ಬ್ರಾಹ್ಮಣನಿಗೆ ಹಾಕಲಿಕ್ಕೆ. ಭಿಕ್ಷೆ ಹಾಕಬೇಕು ಅಂತ ಹೊರಟಾಗ ಸುಮ್ಮನೆ ಹಾಕಬೇಕು ಅಂತ ಹೋಗಲಿಲ್ಲ ಅವಳು. ಕ್ಷಮಿಸು, ಗಂಡ ಬಂದಿದ್ದ, ಮೊದಲು ಕರ್ತವ್ಯ ನನಗದಾಗಿತ್ತು, ಕ್ಷಮಿಸು, ಈ ಭಿಕ್ಷೆಯನ್ನು ಸ್ವೀಕಾರ ಮಾಡುವಂದಾಗ ಹೀಗೆ ನೋಡಿದ ಅವನು. ಪಕ್ಷಿ ನೋಡಿದಾಗೆ ಇವಳನ್ನು ನೋಡಿದ. ಅವಳಂತಾಳೆ, ಸ್ತ್ರೀಯರು ವಧ್ಯರಲ್ಲ ಅಲ್ವಾ, ಕೊಲ್ಲಬಾರ್ದಲ್ವಾ? ಬಲಾಕ ಪಕ್ಷಿ ಏನಪ್ಪ ನಾನು, ಹೀಗೆ ಸುಡೋ ಹಾಗೆ ನೋಡ್ತೀಯಲ್ಲ, ಹೀಗೆ ಮಾಡಬಾರ್ದಲ್ವಾ ನೀನು? ಚಿಕ್ಕ ವಿಚಾರಕ್ಕೆ ಇಷ್ಟು ಕೋಪವಾ? ಯಾಕೆಂಥ ಯಾಕೋಪ ನಿನಗೆ? ನೋಡು, ಅವನಂತ ಕೂಡಲೇ ನೀನು ನನಗಿಂತ ನಿನ್ನ ಗಂಡ ಹೆಚ್ಚಾಗ್ಬಿಟ್ಟ. ನಿನಗೆ ಅತಿಥಿ ಬಂದಿದ್ದೆ, ನಿನಗೆ ನಾನು ಭಿಕ್ಷೆ ಬೇಡ್ತೇನೆ ಅಂದರೆ ನಿನ್ನ ಅದೃಷ್ಟ. ಅದು ತಿಳಿಯದೆ ಅಲ್ಲಿ ಹೊಟ್ಟೋಗದ ನೀನೊಂದು. ಹೌದು, ಬ್ರಾಹ್ಮಣರು ಇಂದ್ರನೂ ಆಧಾರ ಮಾಡ್ತಾನೆ, ಇಂದ್ರನೂ ಕಾಲಿಗೆ ಬೀಳ್ತಾನೆ. ಬ್ರಾಹ್ಮಣರು ಅಂದರೆ ಎಲ್ಲ ಗೊತ್ತಿದೆಯಪ್ಪ. ಈ ಅಗಸ್ತ್ಯರು ಸಮುದ್ರವನ್ನು ಪಾನ ಮಾಡಿಬಿಟ್ರು. ಸಮುದ್ರ ಕುಡಿಯೋದು ಬೇಡ, ಸಮುದ್ರದ ಒಂದು ಲೋಟ ನೀರು ಕುಡಿಲಿಕ್ಕೆ ಆಗಲ್ಲ ನಮಗೆ. ಅಂಥದ್ದು ಏನು ಗೊತ್ತಿಲ್ಲ ನನಗೆ. ಈ ಇಲ್ವಲ ವಾತಾಪಿ ಇಬ್ಬರು ಕುಹಕಿಗಳು ಈ ವಾತಾಪಿಯನ್ನು ಅಡುಗೆ ಮಾಡಿ ಬಡಿಸಿದ್ರೆ ತಿಂದು ಕೂತ್ಕೊಂಡ್ಬಿಟ್ರು. ವಾತಾಪಿ ಹಿಂದೆ ಶಂಕ ಹೊಡಿತಾ ಇದ್ದ ಇವನು. ಇಲ್ವಲ ಇವನು ರುಕ್ಮಿಣಿ ಅಣ್ಣ ಅವನು. ಈ ಇಲ್ವಲ ಅಲ್ಲ,
ಅವನದೇ ರೂಪ ಅದು. ರುಗ್ಮಿ ಇಲ್ಲವರೇ ಅವನು ಪಾಪಿಯವನು. ಜೀರ್ಣೋಭವ ಅಂದರೆ ಅವನು ಜೀರ್ಣನಾಗಿ ಕೂತ್ಕೊಂಡ್ಬಿಟ್ಟ. ಬ್ರಾಹ್ಮಣರ ಸಾಮರ್ಥ್ಯ ನಂಗೆ ಗೊತ್ತಿಲ್ವೇನಯ್ಯ, ಬ್ರಾಹ್ಮ ಬಲದಿಂದಲೇ ಜಗತ್ತು ಉಳಿದಿರೋದು ಎಲ್ಲ ಗೊತ್ತಿದೆ ನನಗೆ. ತಾವತ ನಾನು ಯಾಕೆ ಒಳಗೆ ಹೋದೆ ಗೊತ್ತಾ, ನಿನಕ್ಕಿಂತ ನನಗೆ ನನ್ನ ಕರ್ತವ್ಯ ಪತಿರೇಕೋ ಗುರು ಸ್ತ್ರೀಣ. ಭಾರತವೇ ಹೇಳುತ್ತೆ, ಸರ್ವಸ್ಯ ಅಭ್ಯಾಗತೋ ಗುರು ಪತಿರೇಕೋ ಗುರು ಸ್ತ್ರೀಣಾಂ ಗುರುರಗ್ನಿ ದ್ವಿಜಾತೀನಾಂ ವರುಣಾನಾಂ ಬ್ರಾಹ್ಮಣೋ ಗುರು. ಎಲ್ಲ ಗೊತ್ತಿದೆ ಅವಳಿಗೆ. ಹೀಗೆಲ್ಲ ಹೇಳಿ ಅವಳಂತಾಳೆ, ನಾನೇನು ಬಲಾಕ ಪಕ್ಷಿ ಅಂದ್ಕೊಂಡೆ ಅಂತ ಈಗ ಅಂದ್ಲು. ನಾನು ನೋಡ್ತಾ ಇದ್ದೆ ಕೋಪರಿಂದ. ಆ ಪಕ್ಷಿಯನ್ನು ಸುಟ್ಟು ಬಂದೆ ನಿಜ, ಅವನು ಸುಟ್ಟಿ ಪಕ್ಷಿ ಸತ್ತೋಯ್ತು, ನಿನಗೆ ಬಂದಿದ್ದೇನು? ನಿನ್ನ ಎಷ್ಟೋ ಪುಣ್ಯವೂ ಸುಟ್ಟು ಹೋಗಿತ್ತಲ್ಲೋ. ಅದರ ಜೊತೆಗೆ ಎಂಥ ಕೆಲಸ ಮಾಡಿಬಿಟ್ಟು ತಪಸ್ಸಿನಿಂದ ಬದುಕಬೇಕು, ಆ ತಪಸ್ಸನ್ನು ಕಳ್ಕೊಂಬಿಟ್ಟು ನೀನು ಹೀಗೆ ಮಾಡಬಾರ್ದಾಗಿತ್ತು. ನಾನಾ ಬಗೆಯಾಗಿ ಉಪದೇಶ ಮಾಡ್ತಾನೇ ಹೋದವಳು. ನೀನೊಂದು ಕೆಲಸ ಮಾಡು, ಬಹಳ ಮಾತಾಡ್ರಿ ಅಂತ ಬೇಸರಿಸಿಕೊಳ್ಳಬೇಡ, ಮಾತಾಡಬಾರ್ದು. ಅತಿವಾದ ಸ್ಥಿತಿಕ್ಷೇತ, ಅದು ಹೆಣ್ಣು ವಿಶೇಷವಾಗಿ ಅತಿಯಾಗಿ ಮಾತಾಡೋದು. ಒಂದಿಷ್ಟು ಚಿಕ್ಕ ಪ್ರಶ್ನೆ ಮಾಡಿದೆ, ಉತ್ತರ ಬಿಟ್ಟು ಸುತ್ತಲೂ ಅರ್ಧ ಗಂಟೆ ಮಾತಾಡ್ತಾರೆ. ಉತ್ತರ ಏನು ಬಂತು? ಇನ್ನು ಬಂದಿಲ್ವಾ? ಇನ್ನೊಂದು ಅರ್ಧ ಗಂಟೆ ಅಂತೂ ಉತ್ತರ ಬರೋದೇ ಇಲ್ಲ. ನಾನು ಮಾತಾಡಿದ ತಪ್ಪಾಯಿತು, ಚಿಂತೆ ಮಾಡಬೇಡ, ಇನ್ನೂ ಹೆಚ್ಚಿನ ತಿಳುವಳಿಕೆ ನಿನಗೆ ಬೇಕು. ನಿನ್ ಬರೀ ತಪಸ್ಸಿದೆಯೇ ಹೊರತು ವಿವೇಕವಿಲ್ಲವೋ ಬ್ರಾಹ್ಮಣ? ಮಿಥಿಲಾಪಟ್ಟಣದಲ್ಲಿ ಒಬ್ಬ ಧರ್ಮವ್ಯಾಧ ಇದ್ದಾನೆ, ಅವನನ್ನು ಹುಡುಕೊಂಡು ಹೋಗು, ಇನ್ನೆಷ್ಟು ಉಪದೇಶವನ್ನು ನಿನಗೆ ಮಾಡ್ತಾನೆ. ಈಗಂತೂ ಮಿಥಿಲಾಪಟ್ಟಣಕ್ಕೆ ಹೋಗು, ಬೇಸರ ಮಾಡಿಕೊಳ್ಳಬೇಡ, ತಪಸ್ಸನ್ನು ನೀನು ಉಳಿಸ್ಕೋಬೇಕು ಅಂದುಬಿಟ್ಲು ಅವಳು. ಅವನು ಹೇಗಾಗಿರಬೇಡ, ಬಹಳ ನೊಂದ್ಕೊಂಡು ಬಿಟ್ಟ ಅವನು. ಅಯ್ಯೋ ದೇವರೇ, ಒಂದು ಹೆಣ್ಣು ಒಂದು ಗೃಹಿಣಿ ನನ್ನನ್ನು ತಿದ್ದುವಂತಾಗಿ ಬಿಡ್ತಲ್ಲ. ಖೇದದಿಂದ ತನ್ನನ್ನೇ ತಾನು ಬೈಕೊಂಡು ಹೊರಟ ಅವನು. ತಾನು ಹೀಗೆ ಮಾಡಬಾರ್ದಾಗಿತ್ತು, ಹೀಗೆ ತಪ್ಪು ಮಾಡಿಬಿಟ್ಟೆ. ದಾರಿ ಉದ್ದಕ್ಕೂ ಒಂದೇ ಪಶ್ಚಾತ್ತಾಪ. ಮಿಥಿಲಾಪಟ್ಟಣವನ್ನ ವರ್ಣನೆ ಮಾಡ್ತಾರೆ ಹೇಗಿತ್ತು ಅಂತ. ಆಗಿನ ಕಾಲದಲ್ಲಿ ಆ ಪಟ್ಟಣ ಹೇಗಿರಬೇಕು, ಸುವಿಭಕ್ತ ಚತುಷ್ಪಥ ಅಂತೆ, ದೊಡ್ಡ ದೊಡ್ಡ ರಸ್ತೆಗಳು, ಸಾಕಷ್ಟು ಮಂದಿ ಇದ್ದರೂ ಕೂಡ ಟ್ರಾಫಿಕ್ ಜಾಮು ಇಂಥದ್ದು ಯಾವುದೂ ಇರಲಿಲ್ಲಂತೆ. ಒಂದು ವ್ಯವಸ್ಥೆಯಿಂದ ನಗರ ನಿರ್ಮಾಣವಾದರೆ ಸುಗಂಧ ಅಂತ ಎಲ್ಲೆಲ್ಲೂ. ಬೆಂಗಳೂರಂಥ ಪಟ್ಟಣಗಳಲ್ಲಿ ಸ್ವಚ್ಛತಾ ವಾಹಿನಿ ಅಂತ ಹೋಗ್ತಾ ಇರುತ್ತೆ, ನೂರಾರು ಲಾರಿಗಳಲ್ಲಿ. ಸಂಧ್ಯಾವನೆ ಮಾಡದೇ ಇದ್ದವರೆಲ್ಲ ಪ್ರಾಣಾಯಾಮ ಮಾಡಬೇಕು, ದೌರ್ಭಾಗ್ಯ ಅದು. ಈಗ ಹಿಂದಿರಲಿಲ್ಲ ಈ ಸಮಸ್ಯೆ. ಈಗ ಯಾಕೋ ಆ ವಿಮರ್ಶೆ ಬೇಡ. ಅಂತೂ ಅಧರ್ಮದಿಂದ ದೌರ್ಗಂಧ್ಯ, ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ನೀರಿಲ್ಲ, ಒಟ್ಟಿನಲ್ಲಿ ಒಳ್ಳೆಯದು ಅನ್ನೋದೆಲ್ಲ ನಿಧಾನವಾಗಿ ಸರಿದು ಬಿಡ್ತಾ ಇದೆ. ಎಲ್ಲೋ ಅಪರೂಪವಾಗಿ ಒಳ್ಳೊಳ್ಳೆ ಜನಗಳು ಇನ್ನೂ ಇರೋದರಿಂದ ಈ ಸಭೆ ಸಮಾರಂಭಗಳು ನಡೀತಾ ಇದೆ. ಅದು ಭಾಗ್ಯ. ಅದು ವಿಪ್ರೋಹ ದರ್ಶನ ಸದ್ಯ ಹೀಯಂತೆ ಪಾಪರಾಶಯ. ನೋಡಿದ್ರಾಯ್ತು ಒಳ್ಳೆ ಸದಾಚಾರಿ ಬ್ರಾಹ್ಮಣರ ಗುಂಪನ್ನ, ಪಾಪಗಳು ನಾಶವಾಗುತ್ತೆ. ವಂದನಾ ಸುಫಲಾವಾಪ್ತಿ. ನಮಸ್ಕಾರ ಮಾಡಿದ್ರಾಯ್ತು, ಇಷ್ಟೆಲ್ಲ ಲಾಭವಿದೆ. ಪ್ರತಿಮೆಗಳು ಕರಿತಾರಲ್ಲಿ. ಪ್ರತಿಮೆಗಳ ಅರ್ಚಿಸದಲೆ ಮಲಾತಿನುತಿಯನ್ನು ಎಲ ಕೇಳುವಂತಿಲ ಮಾತ್ರ ನೀ ಗೆಲ ಬಗೆಯಲಿಲ್ಲೋ ಪ್ರಾಣಿಯಾದದ್ದಾಯಿತು ಇನ್ನಾದರೂ ನೀ ಒಳ್ಳೆ ಹಾಗೆ ಹಿಡಿಯೋ ಪ್ರಾಣಿ. ಈ ಬ್ರಾಹ್ಮಣ ಕೌಶಿಕ ಇದ್ದಾನಲ್ಲ, ಅವನ ಭಾಗ್ಯ ಭಿಕ್ಷೆಗೆ ಅವತ್ತು ಬಂದಿದ್ದು, ಪಕ್ಷಿ ಸುಟ್ಟಿದ್ದು, ಮುಕ್ತಿಯೋಗ್ಯ ಚೇತನನಾದ್ದರಿಂದ ಅವನು ವಿಕರ್ಮವನ್ನೇ ಮಾಡಿದರೂ ಕೂಡ ಸಹವಾಸದಿಂದ ಉದ್ಧಾರವಾಗಿ ಬಿಡ್ತಾರೆ. ಅಂತೂ ಇಂಥ ಸುಂದರವಾದ ನಗರವನ್ನು ದಾಟಿ ಬಂದು ಅಡ್ರೆಸ್ ಕೇಳ್ಕೊಂಡು ಬಂದ. ಇಲ್ಲಿದ್ದಾನೆ ಅಂತ ಹೇಳಿದ್ರಲ್ಲಿ ಜಿಂಕೆ ಮಾಂಸ, ಕೋಣದ ಮಾಂಸ ಎಲ್ಲ ಸಿದ್ಧ ಮಾಡಿ ಮಾಡ್ತಾ ಇದ್ದ. ಅಲ್ಲಿ ಹೀಗೆ ನೋಡಿದ, ಇವನಿಂದ ನನಗೆ ಉಪದೇಶ, ನನ್ನ ಪ್ರಾರಬ್ಧ ಅಂತ ಅನ್ಕೊಂಡೋ ಏನೋ. ಅಂತೂ ಜುಗುಪ್ಸಿತನಾಗಿದ್ದಾನೆ. ಇಷ್ಟೇ ಪದ ಇದೆ.
ಹೀಗೆ ನೋಡಿದ ಈ ಬ್ರಾಹ್ಮಣ ಬಂದ ಕೂಡ ತ್ವರೆಯಿಂದ ಬಂದು ಅವನಿಗೆ ನಮಸ್ಕಾರ ಮಾಡ್ದ. ಪತಿವ್ರತೆ ಕಳಿಸಿಲ್ಲಲ್ವಾ ನಿನ್ನ? ಅವನಿಗೆ ಇನ್ನೊಂದು ಶಾಖ. ಅವನಿಗೆ ಒಬ್ಬ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಬದುಕಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ಪ್ರಾಮಾಣಿಕವಾದ ಬದುಕಬೇಕ್ರಿ. ಮೇಲಿಂದ ಮೇಲೆ ಮಹಾಭಾರತ ಎಲ್ಲೇ ನೋಡಿದ್ರು ಕೂಡ ನಮಗೊಂದು ಸಿದ್ಧಿ ಅಪೇಕ್ಷೆ ಇರುತ್ತೆ. ಆದರೆ ಅದಕ್ಕೆ ಸರಿಯಾದ ಸಾಧನೆಗಳಿಲ್ಲದೆ ಬದುಕಿದ್ರೆ ಇಲ್ಲಿ ಸಿದ್ಧಿ ಆಗತ್ತೆ. ಈ ಪ್ರದೇಶ ಬೇಡ, ನಿನಗೆ ಉಪದೇಶ ಅಂತೂ ಮಾಡಬೇಕು. ಮನೆಗೆ ಹೋಗೋಣವೇ ಅಂತ ಕರ್ಕೊಂಬಂದು ಮನೆ ಹೊರಗೆ ಜಗಲಿಯಲ್ಲಿ ಅವನು ಕೂಡಿಸಿ ನಮಸ್ಕಾರ ಮಾಡಿ ಉಪದೇಶವನ್ನ ಶುರು ಮಾಡ್ತಾ ಇದ್ದಾನೆ. ಇವನು ಸುಮ್ಮನೆ ಇರಬಾರ್ದ. ಅವನಂದ, ನೋಡು, ನನ್ನ ಪ್ರಾರಬ್ಧ ನಿನ್ನಿಂದ ಉಪದೇಶವನ್ನು ಸ್ವೀಕಾರ ಮಾಡುವ ಸಂದರ್ಭ ಬಂದಿದೆ. ನೀನು ನೋಡಿದ್ರೆ ಈ ಹೇಯವಾದ ಮಾಂಸದ ವ್ಯಾಪಾರಿ ಆಗಿದ್ದಿ, ಏನು ನನ್ನ ಕರ್ಮ ಅಂತ ಈ ಮಾತನ್ನು ಆಡಿಯೇ ಬಿಟ್ಟ. ಎಂಥ ಪ್ರಾರಬ್ಧ ಅಂತ ಅವನು ನೊಂದ್ಕೊಂಡ್ಬಿಟ್ಟ. ಯಾರಿಗಾದರೂ ಅನ್ಸಲ್ವಾ? ಒಬ್ಬ ತುರ್ಕನಿಂದ ಉಪದೇಶ ನಾವು ಸ್ವೀಕಾರ ಮಾಡಬೇಕಾಗತ್ತೆ ಅಂದರೆ, ಅದು ಮಸೀದಿಗೆ ಹೋಗಿ, ಕರ್ಮ ಅಲ್ವಾ? ಆಗ ಅವನಂತಾನಲ್ಲಿ, ಅಲೋ ಮಾರಾಯ, ಯಾರು ಹೇಳಿದ್ರು ಹಿಂಸೆ ಇಲ್ಲದೆ ಬದುಕಲಿಕ್ಕಾಗತ್ತೆ ಅಂತ? ಜೀವೋ ಜೀವಸ್ಯ ಜೀವನಂ, ಮಹಾಭಾರತದಲ್ಲೇ ಬರುತ್ತೆ ಈ ಮಾತು. ಇಲ್ಲಲ್ಲ, ಹಿಂಸೆ ಇಲ್ಲದೆ ಯಾರ ಬದುಕು ಇಲ್ಲ. ಗೊತ್ತಾ? ನಾವು ನಡೆದಾಡಿದ್ರೆ ಎಷ್ಟೋ ಪ್ರಾಣಿಗಳು ಸತ್ತು ಹೋಗುತ್ತೆ. ಮಲಗಿದ್ದಾಗ, ಎದ್ದಾಗ, ಕೂತಾಗ, ಊಟ ಮಾಡಿದಾಗ ಹಿಂಸೆ ಇಲ್ಲದೆ ಯಾರು ಬದುಕ್ತಾರೆ? ಜೀವಸತ್ವಗಳು ಅಂತ ಕರೀತಾರೆ ನೋಡಿ. ಜಡವನ್ನು ತಿನ್ನೋದಲ್ಲ ನಾವು. ನಮ್ಮ ದೇಹ ಬೆಳೆಯಬೇಕಾದರೆ ಜೀವಗಳು ಒಳಗೆ ಹೋದ್ರೇನೆ ಬೆಳೆಯೋದು. ಹಿಂಸೆ ಇಲ್ಲದೆ ಯಾರು? ಪಂಚಸೂನ ದೋಷ ಪ್ರಾಯಶ್ಚಿತ್ತಾರ್ಥಂ ಅನ್ನ ಸಂಸ್ಕಾರಾರ್ಥಂ, ಪ್ರತಿನಿತ್ಯ ವೈಶ್ವದೇವ ಮಾಡುವ ಸಂದರ್ಭದಲ್ಲಿ ಈ ರೀತಿ ಸಂಕಲ್ಪ ಮಾಡಿ ನಾವು ಆಹಾರ ಸ್ವೀಕಾರ ಮಾಡ್ತೀವಿ ಅಂದರೆ ನಮ್ಮ ಭಾಗ್ಯ ಅದು. ವೈಶ್ವದೇವ ಮಾಡಿ ಊಟ ಮಾಡಿದ್ರೆ ಹಿಂಸೆ ಇಲ್ಲದೆ ಯಾವ ಬದುಕು ಇಲ್ಲ. ನಾನು ಹಿಂಸೆ ಮಾಡಬೇಕು, ಎಲ್ಲರೂ ಹಿಂಸೆ ಮಾಡಬೇಕು. ಕಡೆಗೆ ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡವನ್ನೇ ತಿಂದಾಕ್ಬಿಡ್ತಾನೆ ಭಗವಂತ ನರಸಿಂಹ ರೂಪದಿಂದ. ಅದು ಅವನಿಗೆ ಹಿಂಸೆ ಎಲ್ಲ ಸ್ವತಂತ್ರನಾದ್ದರಿಂದ ಯಜ್ಞೀಯ ಹಿಂಸೆ ಆಗತ್ತೆ. ಅದು ಹಿಂಸೆನಾದು ಪುಣ್ಯ ಬರುತ್ತೆ. ಆ ಪಶುಗಳು ಸ್ವರ್ಗಕ್ಕೆ ಹೋಗೋದರಿಂದ ನೀನು ನಾನೇನೋ ಹಿಂಸೆ ಮಾಡ್ತಾ ಇದ್ದೀನಿ ನೀನು ಅನ್ಕೊಳ್ತಾ ಇದ್ದಿ. ಹಿಂಸೆ ಇಲ್ಲದೆ ಪ್ರಪಂಚದಲ್ಲಿ ಬದುಕು ಅನ್ನೋದು ಅಸಾಧ್ಯ. ಅದು ಹಿಂಸೆ ನಡೆಯುತ್ತೆ, ಆದರೆ ಅದು ಅವಿಹಿತವಾಗಿರಬಾರ್ದು. ಹಿಂಸೆ ಎಂಬುದು ಬರೀ ಪ್ರಾಣಿಗಳನ್ನು ಕೊಂದರೆ ಮಾತ್ರ ಹಿಂಸೆ ಅನ್ಕೊಂಡಿದ್ದೀಯಾ? ಒಬ್ಬರಿಗೆ ಬಿರು ನುಡಿ ಆಡಿದ್ರೆ ಮಹಾಹಿಂಸೆ. ಮನಸ್ಸಿಗೆ ಖೇದವಾಗುತ್ತೆ ಅವ್ರಿಗೆ, ಇವನು ನನ್ನ ಪ್ರಾರಬ್ಧವೇ, ಇವನು ಹೀಗೆ ಅಂದುಬಿಟ್ನಲ್ಲ. ಒಂದು ಶಸ್ತ್ರದಿಂದ ಒಬ್ಬನನ್ನು ಚುಚ್ಚಿದ್ರೆ ಅದನ್ನು ಅಯ್ಯೋ ಸಾರಿ ಅಂದ್ಬಿಟ್ಟು ತೆಗೆದುಬಿಟ್ರೆ ಮುಕ್ತಾಯವಾಗಿ ಬಿಡುತ್ತೆ. ಅವನ ಮೇಲೆ ಕೋಪವೂ ಹೊರಟೋಗುತ್ತೆ. ಆದರೆ ಶಸ್ತ್ರ ಬೇಡ, ಏನೇನೂ ಬೇಕಾಗಿಲ್ಲ. ನೀನೇನೋ ದಡ್ಡ, ಏನು ಬರಲಲ್ಲೋ, ವಿದ್ಯಾಪೀಠದಲ್ಲಿ ಚೆನ್ನಾಗಿ ಹುಳಿಯನ್ನು ತಿಂದು ಇಂಥ ಮಾತು ನಾ ಕೇಳಿದ್ದೀನಿ ಹಿಂದೆಲ್ಲ. ಚೆನ್ನಾಗಿ ತಿಂತ ಕೂತಿದ್ದಿ, ಪಾಪ ಏನು ಬರಲಿಲ್ಲ ನಿಮಗೆ ಹೀಗಂದ್ರೇನು? ಏನೋ ಅದೃಷ್ಟ ವಿಶೇಷ, 2 ಅಕ್ಷರ ಇವನಿಗೆ ಜಾಸ್ತಿ ಬಂದಿದ್ದಕ್ಕೆ ಇಂಥ ಮಾತುಗಳನ್ನು ಆಡ್ತಾ ಹೋದರೆ ತಪ್ಪಲ್ವ? ಆಡಬಾರ್ದು ಮಹಾರಾಜ. ಅವನಂದ, ಒಂದೊಂದು ಆಶ್ಚರ್ಯಜನಕವಾಗಿದೆ ನನಗೆ. ಅವಳು ತನ್ನ ಮಹಿಮೆಯನ್ನ ಏನೂ ಹೇಳಲಿಲ್ಲ. ಅವಳು ಕ್ರಿಯಾ ಕೇವಲ ಮುಕ್ತರಂ ಅಂತ, ನೀನು ಯಾಕೆ ಬಂದು ಯಾರು ಏನು ಅಂತೆಲ್ಲ ಹೇಳಿಟ್ಬಿಟ್ಲು. ನೀನು ಅವಳು ಕಳಿಸಿದ್ದಾಳೆ ಸಾಧ್ವಿ ಅಂತ ನೀನು ಹೇಳಿದಿ. ಈ ಸಿದ್ಧಿ ಎಲ್ಲಿಂದ ಹೇಳು? ಈ ಸಿದ್ಧಿ ಎಲ್ಲಿಂದ ಹೇಳಲ್ಲ, ಬಾ ಒಳಗೆ ಕರ್ಕೊಂಡು ಹೋಗ್ತೀನಿ ನಿನಗೆ ಅಂಥೇಳಿ ಮನೆ ಒಳಗೆ ಕರ್ಕೊಂಡು ಹೋದ. ಶುಭ್ರವಾದ ವಸ್ತ್ರವನ್ನ ಅಪ್ಪ ಅಮ್ಮ ಹುಟ್ಟಿದ್ದರು. ಅವರಿಗೆ ನಮಸ್ಕಾರ ಮಾಡಿದ, ಪ್ರದಕ್ಷಿಣೆ ಬಂದ. ರಾಮಾಯಣದಲ್ಲಿ ಕೇಳ್ತೀವಿ, 7 ಗಂಟೆಗೆ ಆ ಪಟ್ಟಾಭಿಷೇಕ ಇತ್ತು ಶ್ರೀರಾಮಚಂದ್ರನಿಗೆ. ಕೈಕೇಯಿ ಸುಮಂತ್ರನಿಂದ ರಾಮನನ್ನ ಬರಮಾಡಿಕೊಂಡಾಗ ಒಳಗೆ ಹೋಗಿ ದಶರಥ ಕೈಕೇಯಿ ಇಬ್ಬರಿಗೂ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ
ಎಷ್ಟು ಬಾರಿ ನೋಡಿದ್ರು ಈ ರೀತಿ ರಾಮಚಂದ್ರ ಮಾಡಿದ್ದು ನಾವು ಕೇಳ್ತೀವಿ, ಪುರಾಣಗಳಲ್ಲಿ ಕೇಳಬೇಕೇ ಹೊರತು ಇವತ್ತು ನಮ್ಮಂಥವ್ರೇನನ್ನ ಹಾಗೆ ಮಾಡಿದ್ರೆ ಯಾಕಪ್ಪ ತಲೆ ಕಟ್ಟಿದೆಯೇನೋ, ಯಾಕೆ ಹೀಗೆ ಮಾಡ್ತೀಯೋ ಅದು ಗೊತ್ತಿಲ್ಲ. ಲೋಕದಲ್ಲಿ ವ್ಯವಹಾರವೇ ಇಲ್ಲ. ಶ್ರಾದ್ದದಲ್ಲಿ ದರ್ಭೆ ಬ್ರಾಹ್ಮಣ ಇಟ್ಟು ಪ್ರದಕ್ಷಿಣೆ ಮಾಡೋದಿದೆಯೇ ಹೊರತು ತಂದೆ ತಾಯಿಗಳನ್ನ ಈ ರೀತಿ ಗೌರವ ಮಾಡಿ ಆಗೋದಿಲ್ಲ, ವಾತಾವರಣವೇ ಇಲ್ಲ. ಹಾಗೆ ಮಾಡಿ ನೋಡು, ಒಂದು ತಿಳ್ಕೋ, ಇವರು ನನಗೆ ದೈವತಂ ಪರಂ, ನಮ್ಮ ಅಪ್ಪ ಅಮ್ಮ ಪರದೇವತೆಗಳಿದ್ದಾಗ ಅಯ್ಯ ನನಗೆ ಜನ್ಮ ಕೊಟ್ಟಿದ್ದಾರೆ, ಸಾಧನೆ ಶರೀರ ಕೊಟ್ಟಿದ್ದಾರೆ. ಅವರು ಎಲ್ಲ ಸೌಖ್ಯವನ್ನ ನಮಗೋಸ್ಕರ ತ್ಯಾಗ ಮಾಡಿರ್ತಾರೆ. ಯಾವುದೇ ತಂದೆ ತಾಯಿ ಪ್ರಾಯಿಕವಾಗಿ ಮಕ್ಕಳಿಂದ ಏನೂ ಆಶಿಸೋದಿಲ್ಲ, ಮಕ್ಕಳಿಂದ ಏನು ಲಾಭ ಆಗತ್ತೆ ಅಂತ ಯಾವ ತಂದೆ ತಾಯಿ ನಿರೀಕ್ಷಿಸ್ತಾರೆ. ಸರ್ವಸ್ವವನ್ನ ಮಕ್ಕಳು ಕೊಡ್ತಾರೆ, ಆ ಮಕ್ಕಳು ಮಾತ್ರ ಏನು ಮಾಡಿದೆ ಬಿಡ್ತಾರೆ. ನಾನು ಹಾಗಿಲ್ಲವೋ, ವೇದದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದು ಪಿತೃದೇವೋ ಭವ ಅಲ್ಲ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಏನು ಅದ್ಭುತವಾದ ಸಂದೇಶ ಇದು. ದೇವೋಭವ ಅಂದರೆ ಅವರಿಗೆ ದೇವತ್ವ ಇದೆ ಅಂತಲ್ಲ, ದೇವತೆಗಳ ಸನ್ನಿಧಾನ ಇರುತ್ತೆ. ಆದ್ದರಿಂದ ಅವರನ್ನು ಜೀವತೋ ವಾಕ್ಯಕರಣ ಅಂತ ತಂದೆ ತಾಯಿಗಳಿಗೆ ಸಂತೋಷ ಪಡಿಸಿಬಿಟ್ಟರೆ ಎಲ್ಲ ಸಿದ್ಧಿಗಳು ಪ್ರಾಪ್ತವಾಗಿ ಬಿಡುತ್ತೆ. ಅದೊಂದು ಉಪಾಯ. ಧರ್ಮವನ್ನು ಆಚರಿಸಬೇಕು. ಎಂಥ ಧರ್ಮವನ್ನು ಆಚರಿಸಬೇಕು? ನಿರ್ವ್ಯಾಜ ಧರ್ಮವನ್ನು ಆಚರಿಸಬೇಕು. ಇದು ಕರ್ತವ್ಯ ಅಂತ ಮಾಡಬೇಕು ಹೊರತು ಭೌತಿಕವಾದ ಲಾಭ ಏನಿರುತ್ತೆ ಹೀಗೆ ಮಾಡಿದ್ರಿಂದ. ಪ್ರಾಯಿಕವಾಗಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೀವಿ, ಮಾತಾಡ್ತೀವಿ ಅಂದರೆ ಅವರಿಂದ ಏನು ಲಾಭ ಅಂತ ವ್ಯಕ್ತಿ ನೋಡ್ತಾನೆ ಹೊರತು ಅವ್ರಿಗೆ ಸಂತೋಷವಾಗಲಿ, ಅಂತರ್ಯಾಮಿ ಪ್ರೀತರಾಗಲಿ ಅನ್ನೋ ವಿಚಾರ ಯಾರಿಗಾದರೂ ಬಂದೀತಾ? ಬರೋದೇ ಇಲ್ಲ. ಎಲ್ಲವೂ ಕೂಡ ಪರತಂತ್ರವಾಗಿರೋದ್ರಿಂದ ಕಾಲ ಪಕ್ವವಾದಾಗ ಬುದ್ಧಿ ನೆಟ್ಟಗಿದ್ದು ಉದ್ಧಾರವಾಗ್ತಾರೆ ಹೊರತು ಅಲ್ಲಿವರೆಗೂ ವಿಕರ್ಮಗಳನ್ನು ಮಾಡ್ತಾನೇ ಇರ್ತಾನೆ. ಅದರಿಂದ ಒದ್ದಾಟದಲ್ಲಿ ಬರುತ್ತಾ ಇರ್ತಾರಲ್ಲಿ. ಏನು ಮಾಡಬೇಕು ಇದನ್ನು ಕಳ್ಕೊಳ್ಳಿಕ್ಕೆ? ನಮ್ಮ ಸಿದ್ಧಾಂತ ಮುಖ್ಯ ಪ್ರಾಣ ಜೀವೋತ್ತಮರಷ್ಟೇ. ಇಲ್ಲಿ ಧರ್ಮವ್ಯಾಧ ಹೇಳ್ತಾ ಇದ್ದ ನೋಡ್ರಿ ಆ ಮಾತನ್ನ. ಭೂತಂ ಭವ್ಯಂ ಭವಿಷ್ಯಂಚ ಸರ್ವಂ ಪ್ರಾಣೇ ಪ್ರತಿಷ್ಠಿತಂ ಶ್ರೇಷ್ಠಂ ತದೇವ ಭೂತಾನಾಂ ಬ್ರಹ್ಮಜ್ಯೋತಿರುಪಾಸ್ಮಹೇ. ತ್ರಿಕಾಲದಲ್ಲಿರುವ ಎಲ್ಲ ವಸ್ತುಗಳಲ್ಲೂ ಕೂಡ ಶ್ರೇಷ್ಠವಾದದ್ದು ಪರಮಾತ್ಮನ ಬಿಟ್ಬಿಟ್ರೆ ಮುಖ್ಯ ಪ್ರಾಣನೇ. ಮುಖ್ಯ ಪ್ರಾಣ ವಶೇ ಸರ್ವಂ ಸವಿಷ್ಣೋ ವಶಗಸ್ಸರ. ಜಗತ್ತೆಲ್ಲ ಮುಖ್ಯ ಪ್ರಾಣನ ವಶ ಅದು. ಅಂಥವ್ರು ನಮ್ಮ ಗುರುಗಳು ಅಂತ ಹೇಳಿದ್ರೆ ಎಷ್ಟು ಸಂತೋಷ ಅಲ್ವಾ? ಅದೇ ಶ್ರೇಷ್ಠ, ಅದೇ ಭೂತಗಳ ಸಾರ. ಬ್ರಹ್ಮಜ್ಯೋತಿ ಅದು. ಅದೇನು ಬ್ರಹ್ಮಜ್ಯೋತಿ? ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಲ್ವಾ? ಬೀಸುವ ಗಾಳಿ ಎಲ್ಲರೂ ಕೂಡ ಅನುಭವಿಸುತ್ತಾರಷ್ಟೇ. ಆ ಬೀಸೋ ಗಾಳಿ ಯಾವುದೋ ಅಲ್ಲ, ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರ ಮಹಾವ್ಯಕ್ತಿತ್ವವನ್ನ ಇಲ್ಲಿ ನಿರೂಪಣೆ ಮಾಡ್ತಾರಲ್ಲಿ. ಎಲ್ಲರೂ ಚೇಷ್ಟೆ ಮಾಡೋದು, ಪ್ರತಿ ವ್ಯಕ್ತಿಯ ಪ್ರತಿ ವ್ಯವಹಾರ ಒಂದು ಕ್ಷಣದ ಜ್ಞಾನ ಮುಖ್ಯ ಪ್ರಾಣದಿಂದ ಆಗುತ್ತದೆ. ಅಂಥ ಪ್ರಾಣತತ್ವಕ್ಕೆ ವಶನಾದರೆ ಮಾತ್ರ ಎಲ್ಲವೂ ಸರಿ ಹೋಗುತ್ತೆ. ಧರ್ಮದಲ್ಲೇ ಇರ್ತಾರೆ ಕೆಲವರು, ಸಹವಾಸದಿಂದ ಕೆಟ್ಟ ಹೋಗ್ತಾರೆ. ಸಹವಾಸದಿಂದ ಕೆಟ್ಟ ವೇಳೆಯಲ್ಲಿ ಆ ವ್ಯಕ್ತಿಗೆ ಅಕಸ್ಮಾತ್ ಸಜ್ಜನರ ಸಂಘ ಆಗಿಬಿಟ್ಟಾಗ ಅವನು ತನ್ನ ದುಷ್ಟತನವನ್ನು ನಿಧಾನಕ್ಕೆ ಬಿಡ್ತಾ ಹೋಗ್ತಾನೆ ಅಂತ ಧರ್ಮ. ಇದು ನೂರಾರು ಶ್ಲೋಕಗಳಿದೆ. ಅರ್ಧ ಗಂಟೆಯಲ್ಲಿ ಎಲ್ಲ ಶ್ಲೋಕಗಳನ್ನು ಹೇಳ್ತೀನಿ ಇದ್ರೆ ಸಾಧ್ಯವಿಲ್ಲ ಅಂತ ಕೆಲವು ಸಾರವನ್ನು ಹೇಳುವ ಪ್ರಯತ್ನ ನಂದು. ವನಂಗತೋ ಯದ್ಧರ್ಮಾಶ್ರಯೇತ ಅಂತ ಸಪ್ತಮ ಸ್ಕಂದದಲ್ಲಿ ಮೊದಲನೇ ಬಾರಿ ತಂದೆ ಪ್ರಶ್ನೆ ಮಾಡ್ತಾನೆ ಹಿರಣ್ಯಕಶಿಪು, ನೀನು ಮನ್ಯತೆ ಸಾಧು ಯದ್ಭವ, ನೀನು ಒಳ್ಳೆಯದು ಅಂತ ತಿಳಿದಿದ್ದನ್ನ ಹೇಳು ಅಂದಾಗ ಪ್ರಹ್ಲಾದರಾಜರು ಉತ್ತರ ಕೊಡ್ತಾರೆ, ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವ ಆತ್ಮಪಾತಂ ಗೃಹಂ ಅಂಧಕೂಪಂ ವನಂಗತೋ ಯದ್ಧರ್ಮಾಶ್ರಯೇತ. ವನಂಗತಃ ಅಂತ ಹೇಳಿದ್ರೆ ವನನೀಯರಾದವರನ್ನ
ಸೇರಿ ವನನೀಯರು ಅಂದರೆ ವನಸೇವಾಯ ಸಜ್ಜನರು ಅಂತ. ದೊಡ್ಡ ವನ ಅಂದರೆ ಭಗವಂತ, ತದ್ವನಮಿತಿ ಶಾಂತ ಉಪಾಸೀತ ಅಂತ ಭಗವಂತನನ್ನ ವನ ಅಂತ ಕರೆದಿದ್ದಾರೆ. ಸರ್ವೈಹಿ ವನನೀಯ ಭಜನೀಯ, ಅವರು ದೊಡ್ಡ ವನ. ಆನಂತರದಲ್ಲಿ ಸಜ್ಜನರು ವನ, ಆನಂತರದಲ್ಲಿ ಕಾಡಿದ್ದರೆ ನಾಡು. ಇದು ಎಲ್ಲರಿಗೂ ಗೊತ್ತಿರುವ ವನ. ಇದು ನೀರು ವನ. ಜಲಜ ಅಂತ ಹೇಳಿದ್ರೆ ವನಜ ಅಂದ್ರೆ ಒಂದೇ ಅರ್ಥ ಅಲ್ವಾ? ನೀರಿಗೆ ವನ ಅಂತ ಕರೀತಾರೆ. ನೀರಿಲ್ಲ ಅಂದ್ರೆ ಬದುಕೇ ಇಲ್ಲ. ಆದ್ದರಿಂದ ಅಂಥ ನೀರಿನಂತೆ ತೀರ್ಥೀಕುರುವಂತೆ ಅಂತ ಹೇಳ್ತಾರಲ್ಲ, ಅವರೆಲ್ಲ ಒಳ್ಳೆ ಸಜ್ಜನರನ್ನ ತೀರ್ಥರು, ಸಿನಿಮಾ ತೀರ್ಥರು ಅಂತ ಹೇಳ್ತೀವಲ್ಲ ನಾವು. ಯಾಕೆ? ಪರಮ ಪಾವನರಾದವರು ಅಂತ. ಅಂಥ ಸಜ್ಜನರ ಸಹವಾಸವಾಯಿತು. ಸಂಗವಾಗಲಿ ಸಾಧು ಸಂಗವಾಗಲಿ, ಸಂಗದಿಂದ ಲಿಂಗ ದೇಹ ಭಂಗವಾಗಲಿ, ಎದುರುಚ್ಛ ಲಾಭ ತುಷ್ಟರ ನಿಶ್ಚಯ ಜ್ಞಾನವಂತರ ಅಚ್ಚ ಭಾಗವತರ ಸಂಗವಾಗಲಿ, ಸಾಧು ಸಂಗವಾಗಲಿ. ಸಾಧು ಸಂಘ ಆಯಿತು ಅಂತ ಹೇಳಿದ್ರೆ ಅದು ಮಹಾಲಾಭ. ಅದು ಶೇವಧರ್ಮೃಣ ಮತ್ತು ಏಕಾದಶ ಸ್ಕಂದದಲ್ಲೂ ಕೂಡ ಅದು ದೊಡ್ಡ ನಿಧಿ. ಸಜ್ಜನರ ಸಹವಾಸ, ಎಷ್ಟು ಮಂದಿ ಉದ್ಧಾರ ಆಗಿದ್ದು ನಾವು ನೋಡ್ತಾನೇ ಇರ್ತೀವಿ, ಕೇಳ್ತಾನೇ ಇರ್ತೀವಿ. ಆದರೂ ನಾವು ನಮ್ಮ ಸಹವಾಸದಿಂದ ಅವರಿಗೆ ಒಳ್ಳೆಯದಾಗುವಂತೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕೇ ಹೊರತು ಅಲ್ಪ ಲಾಭಕ್ಕೋಸ್ಕರ ವಿಚಾರ ಮೂಢ ಪ್ರತಿಭಾಸೆ ಮೇತ್ವಂ ಅಂತ ಸಿಂಹ ಹೇಳುತ್ತಲ್ಲ, ಆ ನಂದಿನಿಯನ್ನು ನಾವು ತುಂಡಾಕ್ಬಿಡ್ತೀವಿ ಅಂತ ಒಂದು ಪ್ರಶ್ನೆ ಮಾಡುವ ಇದರಲ್ಲಿ ರಘುವಂಶದಲ್ಲಿ ನಾವು ಕೇಳ್ತೀವಿ. ಅತ್ಯಂತ ಹೇತೋ ಬಹುಹಾತು ಮಿಚ್ಚನ್ ವಿಚಾರ ಮೂಢ ಅಂತ. ಅಲ್ಪ ಕಾರಣಕ್ಕೋಸ್ಕರ ದೊಡ್ಡ ಲಾಭದಿಂದ ವಂಚಿತರಾಗಿಬಿಟ್ರೆ ನಾವೆಲ್ಲ ಪ್ರಾಯಕವಾಗಿ ಅಂಥದ್ದೇ. ನಿಷ್ಕಾಮ ಕರ್ಮದಿಂದ ಮೋಕ್ಷ ಸಾಧನೆಯನ್ನು ಮಾಡಿಕೊಂಡವನಿಗೆ ದೇವರು ಪ್ರೀತನಾಗ್ತಾನೆ. ಅವರ ಪ್ರೀತಿ ಗಳಿಸಿದ ಮೇಲೆ ಇನ್ನು ಗಳಿಸೋದು ಯಾವುದೂ ಇರೋದಿಲ್ಲ. ಹರಿಪ್ರೀತಿ, ಹರಿ ಒಲುಮೆಯನ್ನು ಗಳಿಸಬೇಕು. ಹರಿ ಅನ್ನೋ ಮಾತು ಇಲ್ಲಿ ಎಲ್ಲೂ ಆಡಿಲ್ಲ. ಅವನು ಆತ್ಮ ಅಂತ ಬರುತ್ತೆ ಪುಣ್ಯಕ್ಕೆ. ಈ ಧರ್ಮವ್ಯಾಧನ ಈ ಉಪದೇಶದಲ್ಲಿ ಇಷ್ಟು ಹೇಳ್ತಾನೆ. ಅಧಾರ್ಮಿಕರು ಯಾವ ರೀತಿ ನಾಶವಾಗ್ತಾರೆ, ಧಾರ್ಮಿಕರು ಹೇಗೆ ಉದ್ಧಾರ ಆಗ್ತಾರೆ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಪುಣ್ಯವಂತರಾಗಿ ಅಂತ ಹೇಳ್ತಾರೆ. ಯಾಕೆ ಪುಣ್ಯವಂತರಾಗಬೇಕು? ಪುಣ್ಯಂ ವರ್ಧಯತಿ ಪ್ರಜ್ಞಾಂ ಪುನಃ ಪುನಃ ಕ್ರಿಯಮಾಣಂ ವೃದ್ಧ ಪ್ರಜ್ಞ ಪುಣ್ಯಮೇವ ನಿತ್ಯಂ ಆರಭತೆ ನರಃ. ಪುಣ್ಯಂ ವರ್ಧಯತಿ ಪ್ರಜ್ಞಾಂ. ಪುಣ್ಯ ಇದೆಯಲ್ಲ ನಮ್ಮ ಸದ್ಬುದ್ಧಿ ವೃದ್ಧಿ ಮಾಡುತ್ತಂತೆ. ಪ್ರಜ್ಞೆ ಸರಿಯಾಗಿದ್ದು ಬಿಟ್ರೆ ಪುನಃ ಪುನಃ ಕ್ರಿಯಮಾಣಂ ವೃದ್ಧ ಪ್ರಜ್ಞ ನಿತ್ಯಂ ಆರಭತೆ ನರಃ. ಪುಣ್ಯವನ್ನೇ ಮಾಡ್ತಾ ಹೋಗ್ತಾನೆ. ಪುಣ್ಯ ಹೆಚ್ಚಾದಷ್ಟೇ ಅವರಿಗೆ ಸರ್ವಸೌಖ್ಯವೂ ಪ್ರಾಪ್ತವಾಗುತ್ತೆ. ಅಂದುಕೊಳ್ಳದ ಒಳ್ಳೊಳ್ಳೆ ಸ್ಥಿತಿ ಪುಣ್ಯವಂತರಿಗೆ ಪ್ರಾಪ್ತವಾಗುತ್ತೆ. ಅದೇ ಪಾಪಿಷ್ಠರಿಗೆ ಪಾಪಂ ನಾಶಯತಿ ಪ್ರಜ್ಞಾಂ ಪುನಃ ಪುನಃ ಕ್ರಿಯಮಾಣಂ ನಷ್ಟ ಪ್ರಜ್ಞ ಪಾಪವೇ ನಿತ್ಯಂ ಆರಭತೆ ನರಃ ಅಂತ ಉದ್ಯೋಗ ಪರ್ವದಲ್ಲೂ ಇದೆ. ಇಲ್ಲೂ ಕೂಡ ಅದನ್ನೇ ಹೇಳಿ ಪ್ರತಿನಿತ್ಯ ಇಂಥ ಪಾಪದಿಂದ ಮನುಷ್ಯ ಹಾಳಾಗಿ ಹೋಗ್ತಾನೆ. ಧರ್ಮ ನಮಗೆ ಪ್ರೇರಕವಾಗಬೇಕೇ ಹೊರತು ಅದ್ಯಾವುದದು? ವೇದ ಪ್ರಣಹಿತ ಧರ್ಮ. ಇಲ್ಲಿ ಹೇಳ್ತಾರಲ್ಲಿ ವೇದದಿಂದ ಷಟ್ಸ್ಕಂದ ಭಾಗವತದಲ್ಲೂ ಇದೆ. ವೇದ ಪ್ರತಿಪಾದ್ಯವಾದದ್ದು ಧರ್ಮ. ಇನ್ನು ಸ್ಮೃತಿಯಲ್ಲಿ ಹೇಳಿದ್ದು ಧರ್ಮ. ಇನ್ನೊಂದು ಯಾವುದು ಧರ್ಮ? ಶಿಷ್ಟರು ಆಚರಣೆ ಮಾಡಿದ್ದು ಧರ್ಮ. ಅದರಲ್ಲಿ ಶಿಷ್ಟರು ಆಚರಣೆ ಮಾಡ್ತಾರಲ್ಲ, ಆ ಧರ್ಮ ಲಾಭ ಸುಲಭವಾಗಿ ಆಗ್ಬಿಡುತ್ತೆ. ಶಾಸ್ತ್ರಜ್ಞಾನ ಬೇಡ, ಗುರುಗಳಿಂದ ಕೇಳಲಿಕ್ಕಾಗೋದಿಲ್ಲ. ಅವರು ನಡವಳಿಕೆ ನೋಡಿ ಹೀಗಿದ್ದು ಬಿಟ್ರಾಯ್ತು, ಆತ್ಮೋದ್ಧಾರ ಆಗತ್ತೆ ಸಾಗಬಹುದಲ್ಲ. ಶಿಷ್ಟಾಚಾರ ಅನ್ನೋದು ನೈಯಾಯಿಕರು ಕೂಡ ಒಪ್ಪಿದ್ದಾರಪ್ಪ. ಅಂಥ ಶಿಷ್ಟರ ಆಚರಣೆಯಲ್ಲಿ ನಾವು ಸಾಗಿಬಿಟ್ರೆ ಬಹಳ ಸುಖ ಪ್ರಾಪ್ತವಾಗತ್ತೆ. ನೋಡಿ, ಇವನ್ ನಂದೇ ಕಥೆ ಹೇಳ್ತೀನಿ.
ನೀನು ಅದ್ಭುತವಾದ ಉಪದೇಶ ಮಾಡ್ತಾ ಇದ್ದಿ, ನಿನಗೆ ಯಾಕೋ ಮಾರಾಯ ಇಂಥ ಬೇಡ ಜನ್ಮ ಬೇಡದ್ದು ನಿನಗೆ ಕಾಡಿ ಬಿಡ್ತಾ ಇದೆ ಅಂದಾಗ, ನಾನೊಬ್ಬ ಬ್ರಾಹ್ಮಣನಪ್ಪ, ನಾನು ರಾಜನ ಸಹವಾಸದಿಂದ ಬಿಲ್ಲುಗಾರಿಕೆಯಲ್ಲಿ ಪ್ರಚಂಡ ಪಾಂಡಿತ್ಯವನ್ನು ಸಂಪಾದನೆ ಮಾಡಿಬಿಟ್ಟೆ. ಪಾಂಡಿತ್ಯ ಅನುಭವದಿಂದ ಇರಲಿ, ಆ ಕಲೆಯಿಂದ ಒಬ್ಬ ಋಷಿ ಮೇಲೆ ಬಾಣವನ್ನು ಪ್ರಯೋಗ ಮಾಡಿಬಿಟ್ಟೆ. ವಿಲಿ 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 ಒದ್ದಾಡಬೇಕಾದ್ರೆ ಹತ್ತಿರ ಹೋಗಿ ಆ ಬಾಣವನ್ನು ತೆಗೆದು ಅವನ ಶುಶ್ರೂಷೆ ಮಾಡಿದೆ. ನನ್ನ ಪುಣ್ಯ ಅವನು ಸಾಯಲಿಲ್ಲ. ಅವನಂದರೆ, ನೀನು ಶೂದ್ರನಾಗಿ ಬೇಡನಾಗಿ ಹುಟ್ಟುಬಿಡು, ಶಾಪ ಕೊಟ್ಟುಬಿಟ್ಟ. ಬಹಳ ದುಃಖಪಟ್ಟೆ. ನಾ ಏನು ಮಾಡಲಿ, ಹೀಗೆ ಮಾಡಬಾರ್ದಾಗಿತ್ತಲ್ಲ ನಾನು ಅಂತ ಪಶ್ಚಾತ್ತಾಪವನ್ನ ಪಟ್ಟೆ. ಪರಿಪರಿಯಾಗಿ ಬೇಡ್ಕೊಂಡೆ ನನ್ನ ಉದ್ಧಾರ ಹೇಗೆ ಅಂತ. ನೀನಿಷ್ಟು ಪಶ್ಚಾತ್ತಾಪ ಪಟ್ಟಿ ಅಲ್ವಾ, ಸಹವಾಸ ಯಾತಿಕ್ಕೋ ಮಾಡಿದಿ. ಅವನು ಮಾಡಿದ್ರೆ ಎಷ್ಟೋ ಅಷ್ಟು ಮಾಡಬೇಕು. ಪೂರ್ಣವಾಗಿ ಅವನನ್ನು ಹಿಂಬಾಲಿಸಿ ಬಿಡೋದಾ, ಅವನನ್ನು ಗುರುತ್ವೇನ ಸ್ವೀಕಾರ ಮಾಡಿಬಿಡುವುದಾ? ಬಿಲ್ಲಿ ವಿದ್ಯೆ ನಿನಗೇನು ಬೇಕಾಗಿತ್ತು ನಿನಗೆ, ಆದರೂ ಜಾತಿ ಸ್ಮೃತಿ ನಿನಗಿರಲಿ ಅಂತ ವರ ಕೊಟ್ಟ. ಶಾಪದ ಜೊತೆಗೆ ಅದರ ಫಲವಾಗಿ ಇನ್ನೊಂದು ಹೇಳಿದ ಅವನು, ಆ ಋಷಿ, ಅದರ ಮುಂದಿನ ಜನ್ಮದಲ್ಲಿ ನೀನು ಬ್ರಾಹ್ಮಣನಾಗಿ ಹುಟ್ಟಿ ಮೋಕ್ಷಕ್ಕೆ ಹೋಗು ಅಂತ. ಕೃಷ್ಣ ಪರಮಾತ್ಮ ಮುಚುಕುಂದನಿಗೂ ಕೂಡ ಇದನ್ನೇ ಹೇಳ್ತಾನಲ್ಲಿ, ಮುಂದೆ ಭೂತ್ವ ದ್ವಿಜವರಹ, ಮುಂದೆ ಬ್ರಾಹ್ಮಣನಾಗಿ ಹುಟ್ಟಿ ನನ್ನನ್ನು ಸೇರು ಅಂತ ಹೇಳ್ತಾನೆ. ಬ್ರಾಹ್ಮಣ್ಯ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಂಥ ಬ್ರಾಹ್ಮಣ್ಯ ಸಫಲವಾಗಬೇಕು. ಅಂತರ್ಯಾಮಿಯನ್ನು ಅದನ್ನೇ ಕೇಳಬೇಕು. ಕಡೆ ಒಂದು ಹೇಳ್ತಾರೆ, ಸಂಸಾರದಲ್ಲಿ ಇರುವ ವ್ಯಕ್ತಿಗಳು ಅವರ ಪ್ರೋಗ್ರಾಮಿಂಗ್ ಏನೂ ಇರಬಾರ್ದು, ಮತ್ತೆ ಹೇಗಿರ್ಬೇಕು ಅವರು ಅಂತೆ. ವಸತಿ ಕಾರನು ವಸತಿ ಕಂಡಂತೆ ಹೊತ್ತಾರೆದ್ದು ಹೊರಟು ಹೋದಂತೆ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ. ಹೇಗಿರ್ಬೇಕು ಸಂಸಾರದಲ್ಲಿ? ಇಟ್ಟಂಗೆ ಇರುವೇನೋ ಹರಿ ಅಂತ ಶ್ರೀಪಾದರಾಜರು ಹೇಳಿದಾಗೆ, ಅಸ್ವತಂತ್ರರು ಎಲ್ಲೂ ಕೂಡ ಪರುಷವಾಗಿ ವರ್ತಿಸದೆ ಸಜ್ಜನರು ಹೇಗಿರಬೇಕು ಅಂತ ಹೇಳ್ತಾನೆ ಅವನು ಧರ್ಮವ್ಯಾಧ. ಅವರಿಂದ ಪ್ರತಿ ಉಪಕಾರವನ್ನು ಅಪೇಕ್ಷಿಸದೆ ಅವ್ರಿಗೆ ಅನುಕೂಲವಾಗಿದ್ದುಕೊಂಡು, ಅವರಿಂದ ತೊಂದರೆ ಆದರೆ ಅವ್ರಿಗೂ ತೊಂದರೆ ಆಗಲಿ ಅಂತ ಮನಸಾಪಿ ಅಂದುಕೊಳ್ಳದೆ ಬದುಕಿ, ಯಾರಿಗೆ ನಾನು ಏನು ಉಪಕಾರ ಮಾಡಿಯೇ ಏನು ಅಂತ ಬದುಕಿಬಿಟ್ರೆ ಅವನು ಧನ್ಯನಾಗ್ತಾನೆ ಅನ್ನೋದನ್ನ ಹಿಂದಿನ ಜನ್ಮದ ವಾರ್ತೆಯನ್ನ ತನ್ನದು ಅವನು ಹೇಳಿ, ಆ ಸಾಧ್ವಿ ಈ ಧರ್ಮವ್ಯಾಧನ ಸಹವಾಸದಿಂದ ಒಬ್ಬ ಬ್ರಾಹ್ಮಣ ತಪ್ಪು ದಾರಿ ಹಿಡಿದು ಅವರ ಉಪದೇಶದಿಂದ ಮನೆಗೆ ಹೋಗಿ ಮತ್ತು ತಂದೆ ತಾಯಿಗಳ ಸೇವೆ ಮಾಡಿ ಉದ್ಧಾರ ಆಗ್ಬಿಟ್ಟ. ಅವನು ಕೇವಲ ತಪಸ್ಸಿನಿಂದ ಉದ್ಧಾರ ಆಯ್ತಾ? ಅವನೇ ಉದ್ಧಾರ ತೆಗಿತಾರೆ. ಸರಿಯಾದ ಆಚರಣೆ ಇಲ್ಲದ ತಪಸ್ಸು ಅದು ತಾಪವೇ ಹೊರತು ತಪಸ್ಸೇನಾಗತ್ತೆ ಅಂತ ಹೇಳ್ತಾ, ನಮ್ಮದು ಕೂಡ ಸಂಸಾರಿಗಳಿಗೂ ಮಹಾ ತಪಸ್ವಿಗಳಿಗೂ ಒಂದು ದೀರ್ಘ ಎಕ್ಸ್ಟ್ರಾ ನಮಗಷ್ಟೇ. ತಪ ಆಲೋಚನೆ ಆಗಬೇಕು, ಬರೀ ತಪ ಸಂತಾಪ ಆಗಬಾರದು ಅಂತ ಹೇಳ್ತಾ ಈ ಸಭೆಯಲ್ಲಿ 4 ಮಾತು ಆಡುವ ಯೋಗ ಶ್ರೀಹರಿ ಕೊಟ್ಟಿದ್ದಾರೆ. ಈ ಸಭೆಗೆ ಅಧ್ಯಕ್ಷರಿಗೆ ಎಲ್ಲ ವಿಪ್ರರಿಗೆ ಮತ್ತೊಮ್ಮೆ ವಂದಿಸಿ ಶ್ರೀಹರಿ ಪ್ರಿಯತಾಂ ಕೃಷ್ಣಾರ್ಪಣಮಸ್ತು. ಪಂಡಿತರಾದ ತಮ್ಮ ಉಪನ್ಯಾಸವನ್ನ ನಡೆಸಿಕೊಡಬೇಕು. ಬ್ರಹ್ಮಯಜ್ಞ ಎನ್ನುವುದರ ವಿಷಯದ ಬಗ್ಗೆ ಅವರು ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ. ಎಎಸ್ ಗುರುರಾವ್, ಎಸ್.ವಿ. ರಾಮಚಂದ್ರಾಚಾರ್ಯ, ಟಿ. ಶ್ರೀನಿವಾಸರಾವ್ ಎಂಡ್ ಶ್ರವಂತಿ ಅಮ್ಮಾಳ್, ಕಮಲಾ, ಡಾಕ್ಟರ್ ಉಷಾ ಇವರ ಸ್ಮಾರಕವಾಗಿ